ನೋಡಿ, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಬೆಂಗಳೂರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಬರೀ ಬಡಾಯಿ, ಬರೀ ಕೊಚ್ಕೊಳ್ಳೋದಷ್ಟೇ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು, ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂದರು. ಯಾವ ಗ್ರೇಟರ್ ಬೆಂಗಳೂರು ಇಲ್ಲ, ಎಂಥದ್ದು ಇಲ್ಲ. ವಾಟರ್ ಬೆಂಗಳೂರು ಆಗಿದೆ. ಈಗ ಒಂದೇ ಮಳೆಗೆ ರಾಜಧಾನಿ ಬೆಂಗಳೂರು ಮುಳುಗೋಗ್ಬಿಟ್ಟಿದೆ. ಅವಾಂತರಗಳ ಸುರಿಮಳೆ ಆಗ್ತಾ ಇದೆ. ಜನಪ್ರತಿನಿಧಿಗಳು ಡೋಂಟ್ ಕೇರ್, ಇನ್ನೂ ಮಲಗೇ ಇರಬೇಕು. ಜನರು ಸಂಕಷ್ಟದಲ್ಲಿದ್ದರೂ ಕೂಡ ಗಾಢ ನಿದ್ರೆಗೆ ಜಾರಿಬಿಟ್ಟಿದ್ದಾರೆ ಶಾಸಕರು. ಇಲ್ಲಿ ತನಕ ಹಾನಿ ಸ್ಥಳಗಳಿಗೆ ಭೇಟಿ ಕೊಟ್ಟಿಲ್ಲ ಶಾಸಕರು, ಸಚಿವರು. ಡಿಸಿಎಂ ಡಿ ಕೆ ಶಿವಕುಮಾರ್ ಸರ್, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಹೀಗಂತ ಕೇಳ್ತಾ ಇದ್ದಾರೆ ಜನ. ಬೆಂಗಳೂರಿನ ಜನ ಕೇಳ್ತಾ ಇದ್ದಾರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಇದೇನಾ ಗ್ರೇಟರ್ ಬೆಂಗಳೂರು? ಏನು ಮಾಡಿಬಿಟ್ರಿ ಬೆಂಗಳೂರಿಗೆ ನೀವು ಅಂತ ಕೇಳಿದ್ರೆ ದಯವಿಟ್ಟು ದೇವರೇ ಕಾಪಾಡಬೇಕು ಅಂತ ಹೇಳಕ್ ಹೋಗ್ಬೇಡಿ. ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಏನೋ ಮಾಡ್ತೀರಿ ಅಂತೇಳಿ ಆಶಯದಿಂದ, ಒಂದು ಆಸೆಯಿಂದ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರಿಗೆ ಅಲರ್ಟ್ ಆಗಿರೋ ಕೇಳಿ. ಆದಷ್ಟು ಬೇಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಒಂದು ಸಭೆ ಮಾಡಿ, ಒಂದು ಸರ್ವೆ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ನೀವು ಯಾವ ಸ್ಥಳದಲ್ಲಿದ್ದೀರಿ, ಜೊತೆಗೆ ಅಲ್ಲಿನ ಪರಿಸ್ಥಿತಿ ಏನು, ಆಮೇಲೆ ಈಗ ಆಗಿರುವಂಥ ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದವ್ರು ಏನಾದರೂ ಬಂದಿದ್ರಾ ಅಂತ, ಅಂದರೆ ಈ ಸೋಕಾಲ್ಡ್ ಜನಪ್ರತಿನಿಧಿಗಳೇನಾದರೂ ಬಂದಿದ್ರಾ ಅಂತ, ಏನೇನು ಅವಾಂತರ ಆಗಿದೆ ಅಂತ ವಿಚಾರಿಸ್ಕೊಳ್ಳೋಕ್ಕೆ? ಶರತ್, ಪ್ರಮುಖವಾಗಿ ಕಳೆದ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಎಲ್ಲಾ ರಸ್ತೆಗಳು ಕೂಡ ಜಲಾವೃತವಾಗಿರ್ತಕ್ಕಂಥದ್ದು. ಜೊತೆಗೆ ಐಟಿ-ಬಿಟಿ ಒಂದು ಪ್ರದೇಶಗಳು ಅನಿಸ್ಕೊಂಡಿರ್ತಕ್ಕಂಥ ಸ್ಥಳಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿ ಉದ್ಯೋಗಿಗಳು ಕೆಲಸಕ್ಕೆ ಕೂಡ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ, ಹಾಗೆ ಸಿಲ್ಕ್ ಬೋರ್ಡ್ ಆಗಿರ್ಬೋದು, ತುಮಕೂರು ರಸ್ತೆ, ಹೊಸೂರು ರಸ್ತೆ, ಹಾಗೆ KR ಪುರಂ, ಈ ಕಡೆ HBR ಲೇಔಟ್, ನಾಗವಾರ ಸೇರಿದಂತೆ ಬೆಂಗಳೂರಿನ ಸುಮಾರು 20ಕ್ಕೂ ಹೆಚ್ಚು ಪ್ರದೇಶಗಳು ತೀವ್ರವಾದಂತಹ ಒಂದು ಮಳೆ ಹಾನಿ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇವರು ನಾವು ಗ್ರೇಟರ್ ಬೆಂಗಳೂರನ್ನ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಪದೇ ಪದೇ ಬೊಬ್ಬೆಯನ್ನ ಹೊಡಿತಾ ಇದ್ದಾರೆ. ಜೊತೆಗೆ ಪ್ರತಿ ವರ್ಷನೂ ಕೂಡ ಸಾವಿರಾರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ಹಣ ಈ ಒಂದು ಮೂಲ ಸೌಕರ್ಯಗಳಿಗೆ ಬಳಕೆ ಆಗ್ತಾ ಇದೋ ಇಲ್ವೋ ಈ ಒಂದು ಮಳೆಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಮಳೆಯಿಂದ ಎಲ್ಲೆಲ್ಲಿ ಕಳಪೆ ಕಾಮಗಾರಿಗಳಾಗಿದೆ ಎಲ್ಲವೂ ಕೂಡ ಬಟಾಬಯಲಾಗ್ತಾ ಇರ್ತಕ್ಕಂಥದ್ದು. ಜನರು ಕೂಡ ನಿರಂತರವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಜೊತೆಗೆ ಜನಪ್ರತಿನಿಧಿಗಳ ವಿರುದ್ಧ ಬಹಳಷ್ಟು ಒಂದು ಹಿಡಿಶಾಪವನ್ನ ಹಾಕ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 28 ಶಾಸಕರು ಈಗ ಬೆಂಗಳೂರಿನಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರು. ಆದ್ರೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ರು ಕೂಡ ಉಸ್ತುವಾರಿ ಸಚಿವರು ಕಾಣೆ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಕಡೆ ಹೆಬ್ಬಾಳದಲ್ಲಿ ಬೈರ್ತಿ ಸುರೇಶ್ ಅವರು ಇದ್ದಾರೆ. ಆ ಕಡೆ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಸೇರಿದಂತೆ ಬಹಳಷ್ಟು ಹಿರಿಯ ಸಚಿವರು ಕೂಡ ಬೆಂಗಳೂರಿನಲ್ಲೇ ಇರ್ತಕ್ಕಂಥದ್ದು. ಆದರೂ ಕೂಡ ಇದುವರೆಗೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ಕೊಡೋದಕ್ಕೆ ಅವರು ಮುಂದಾಗ್ತಾ ಇಲ್ಲ. ಕೇವಲ ಅಧಿಕಾರಿಗಳಷ್ಟೇ ಸ್ಥಳಕ್ಕೆ ಹೋಗಿ ಒಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ಕೂಡ ತ್ವರಿತವಾಗಿ ನಡೀತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಈ ಒಂದು ನಾಯಕರು ಮಳೆ ಹಾನಿ ಪ್ರದೇಶಗಳನ್ನ ನಿಭಾಯಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇವರು ವಿಫಲರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಳೆ ಹಾನಿಯಲ್ಲಿ ಬಹಳಷ್ಟು ಒಂದು ಜನ ನೊಂದು ಬೆಂದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ 2ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ಬ್ಯುಸಿಯಾಗಿರ್ತಕ್ಕಂಥದ್ದು. ಎಲ್ಲಾ ನಾಯಕರು ಕೂಡ ಈಗ ಹೊಸಪೇಟೆಯಲ್ಲಿ ಠಿಕಾಣಿಯನ್ನ ಹಾಕೊಂಡಿದ್ದಾರೆ. ಆ ಒಂದು ತಮ್ಮ ನಾಯಕರು ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸೋದಕ್ಕೆ ಬೃಹತ್ ಒಂದು ಸಮಾವೇಶವನ್ನ ಹಾಕೊಂಡು ಹೈಕಮಾಂಡ್ ನಾಯಕರ ಒಂದು ಮೆಚ್ಚುಗೆ ಗಳಿಸಿಕೊಳ್ಳೋದಕ್ಕೆ ಬಹಳಷ್ಟು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಸರ್ಕಾರ ಈಗ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಸದ್ಯ ಈಗ BBMP ಅಧಿಕಾರಿಗಳು ಕೂಡ ಕೆಲವೊಂದು ಸ್ಥಳಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ ನೀರು ಎಲ್ಲಾ ಒಂದು ಪ್ರದೇಶಗಳಲ್ಲಿ ಜಲಾವೃತವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ನೀರನ್ನ ಹೊರ ಹಾಕೋದಕ್ಕೂ ಕೂಡ ಬಹಳಷ್ಟು ಒಂದು ಕಷ್ಟವನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಹಳಷ್ಟು ಮನೆಗಳಿಗೆ ಮಳೆ ನೀರು ನುಗ್ಗಿ, ಚರಂಡಿ ನೀರು ನುಗ್ಗಿ ಬಹಳಷ್ಟು ಒಂದು ಅವಾಂತರಗಳಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜಕಾಲುವೆಗಳಲ್ಲೂ ಕೂಡ ಸರಿಯಾಗಿ ಹೂಳೆತ್ತಿಲ್ಲ. ಈ ಕಡೆ ಕಾಲುವೆಗಳ ಒಂದು ದುರಸ್ತಿ ಕಾರ್ಯನೂ ಕೂಡ ಆಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಮಳೆ ಹಾನಿ ಆಗಿರ್ತಕ್ಕಂಥದ್ದು. ಈ ಕಡೆ HBR ಲೇಔಟ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಿಟಿ, ಶಾಂತಿನಗರ ಸೇರಿದಂತೆ ಬಹುತೇಕ 100 ಮನೆಗಳಿಗೆ ಇವತ್ತು ನೀರು ನುಗ್ಗಿ ದೊಡ್ಡ ದೊಡ್ಡ ಮಟ್ಟದ ಒಂದು ಅನಾಹುತಗಳು ಆಗ್ತಾ ಇರತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.